ಅತ್ತಿಗೆ ನೋಡಿ, ಇದೇ ನನ್ನ ರೂಮು. ನನ್ನ ಕೈಯಿಂದ ಎಷ್ಟಾಗತ್ತೆ ಅಷ್ಟು ಸ್ವಚ್ಛಾಗಿ ಇಟ್ಕೊಂಡೇನೆ ಅತ್ತಿಗೆ. ಚೆನ್ನಾಗಿ ಇಟ್ಕೊಂಡಿದ್ದೀನ? ಪರವಾಗಿಲ್ಲ ಪ್ರಿಯಾ, ನೀಟಾಗಿ ಇಟ್ಕೊಂಡು. ಇವಾಗ ಒಂದಿಷ್ಟು ರೆಸ್ಟ್ ಮಾಡೋಣ ಪ್ರಿಯಾ. ನಾಳೆ ಹೋಗಿ ಪ್ರವೀಣ್ ಅವ್ರ ಮನ್ಯಾಗ ಮಾತಾಡ್ಕೊಂಡು ಮಾತಾಡ್ಕೊಂಡು ಬಂದು ನಾಳೆ ಸಂಜೆ ಇಲ್ಲ ನಾಡ್ದು ಬೆಳಗ್ಗೆ ನಾನು ಊರಿಗೆ ಹೋಗ್ಬೇಕು ಪ್ರಿಯಾ. ಮತ್ತು ಅತ್ತೆ ಸುಮ್ಮನೆ ಬೈತಾಳೆ, ಹೊಲದಾಗ ಕಳೆ ತೆಗೆಯೋದು ಎಲ್ಲ ಹಂಗೆ ಬಿಟ್ಟು ಬಂದೆ, ಏನು ಮಾಡೇ ಇಲ್ಲ. ಮತ್ತು ಹಲ್ಲ ಹೋಗ್ಕುಂತ್ಲು ಅಂತ ಅನ್ಬಾರ್ದಲ್ಲ ಅವರು. ಹಾಗಾಗಿ ನಾಳೆ ಸಾಯಂಕಾಲ ಇಲ್ಲ ನಾಡ್ದು ಬೆಳಗ್ಗೆ ಒಟ್ಟು ನಾಳೆ ನಿಂದು ಏನೇನೈತಿ ಎಲ್ಲ ಮಾತಾಡ್ಕೊಳ್ಳೋಣ. ಅವ್ರು ಬರಾಕ ಏನು ಎಲ್ಲ ಮಾತಾಡ್ಕೊಳ್ಳೋಣ ಪ್ರಿಯಾ. ಆದಷ್ಟು ಬೇಗ ಇದೆಲ್ಲ ಆಗ್ಬೇಕು, ಇಲ್ಲಾಂದ್ರೆ ಮುಂದೆ ಭಾಳ ತೊಂದರೆ ಆಗ್ತೈತಿ ಪ್ರಿಯಾ ನಿನ್ನ ಜೀವನಕ್ಕೆ. ಹಾಗಾಗಿ ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅವ್ರಿಗೆ ಒಪ್ಪಿಸಿ ಹೋಗ್ಬೇಕು ಅಂತ ಅಂದ್ಕೊಂಡೇನೆ. ಅತ್ತಿಗೆ ನಿಮ್ಮ ಈ ಋಣನ ನಾನು ಯಾವಾಗೂ ಮರೆಯಲ್ಲ ಅತ್ತಿಗೆ. ನಿಮ್ಮಿಂದನೇ ನನ್ನ ಜೀವನ ಎಲ್ಲ ಚೆನ್ನಾಗಿ ಆಗ್ತಾ ಇರೋದು. ಇಲ್ಲ ಅಂದರೆ ನನ್ನ ಗತಿ ಏನು ಅತ್ತಿಗೆ? ಅಮ್ಮನ ಹತ್ರನೇ ಹೇಳೋಕ್ಕಾಗಲ್ಲ, ಅಣ್ಣನ ಹತ್ರನೇ ಹೇಳೋಕ್ಕಾಗಲ್ಲ. ನೀವಿರೋದಕ್ಕೆ ಚೆನ್ನಾಗಾಯ್ತು ಅತ್ತಿಗೆ. ನಿಜವಾಗ್ಲೂ ಪ್ರವೀಣ ಇದನ್ನು ತೆಗೆಸು ಅಂತ ಏನು ಮಾಡ್ತಿದ್ನೋ ಗೊತ್ತಿಲ್ಲ, ಆದರೆ ನಿಮ್ಮಿಂದನೇ. ಮುಂಚೆ ಎಲ್ಲ ನನ್ನ ಜೊತೆಗೆ ಎಷ್ಟು ಚೆನ್ನಾಗಿದ್ದ ಅತ್ತಿಗೆ, ಈ ಥರ ಆಗೈತೆ ಅಂತ ಗೊತ್ತಾದ ತಕ್ಷಣವೇ ಹಿಂಗೆ ಮಾಡ್ಬಿಟ್ಟ ಅತ್ತಿಗೆ. ಹೋಗಲಿ ಬಿಡು, ಪರವಾಗಿಲ್ಲ, ಮಾತಾಡ್ಕೊಳ್ಳೋಣ ಅಂತ ನಾಳೆ. ಮಕ್ಕೋ ಈಗ ಹೋಗಿ. ಅಯ್ಯೋ ಶಟ್, ಅಲ್ಲ ನಾನು ಏನಾದರೂ ಮಾಡಿ ಇವಳನ್ನ ಬುಟ್ಟಿಗೆ ಹಾಕ್ಕೊಂಡು ಅಯ್ಯೋ ಎಲ್ಲಾದರೂ ಮಾರಿಬಿಡೋಣ ಅಂತ ಅಂದ್ಕೊಂಡೆ ನಾನು. ಅಲ್ಲ ಇವ್ರ ಅತ್ತಿಗೆಮ್ಮನ ಬೇರೆ ಕರ್ಕೊಂಬಂದ್ಬಿಟ್ಟಾಳಲ್ಲ, ಯಾರಿಗೆ ಹೇಳ್ಬಿಡ ಅಂತ ಹೇಳಿದ್ದೆ ನೋಡು. ಅಂದರೆ ಇವಳು ನನ್ನ ಮಾತು ಕೇಳಲ್ಲ ಅಂತ ಆಯಿತು. ನನ್ನ ವಿಷಯ ಎಲ್ಲ ಅವ್ರ ಅತ್ತಿಗೆಮ್ಮಗೆ ಹೇಳ್ದಂಗೆ ಕಾಣ್ತಾಳೆ ಈಗ. ಇಲ್ಲ ಈಗ ಅವರು ನಮ್ಮ ಮನೆಗೆ ಯಾರನ್ನಾರು ಕರ್ಕೊಂಬ, ಹೆಣ್ಣು ನೋಡಕ್ಕೆ ಬಾ ಅಂತ ಅನ್ನೋಕತ್ತಾರಲ್ಲ. ಈಗ ಏನು ಮಾಡೋದು? ಇಲ್ಲ ಏನಾದರೂ ಮಾಡಿ ಮ್ಯಾನೇಜ್ ಮಾಡಬೇಕಿದ್ನ. ಮನೆಗಂತೂ ಕರ್ಕೊಂಡೋಗೋಕ್ಕಾಗಲ್ಲ, ಯಾರನ್ನಾದ್ರೂ ಕರ್ಕೊಂಡೋಗಿ ತೋರಿಸೋಣ ಅಂದ್ರೂ ಆಗಲ್ಲ. ಅಲ್ಲ ಅವಳನ್ನ ಹೆಂಗಾದ್ರೂ ಮಾಡಿ ಅವಳ ನಂಬಿಕೆ ಗಳಿಸ್ಬೇಕು. ಅಲ್ಲ ಅವಳ ಜೊತೆ ಅವ್ರ ಅತ್ತಿಗೆಮ್ಮನ ಭಾಳ ಚೆನ್ನಾಗಿದ್ದಾಳೆ. ಇಬ್ಬರನ್ನೂ ಸೇರಿ ಮಾಡಿದೆ ಅಂದರೆ ಲೈಫ್ ಲಾಂಗ್ ನಾನು ದುಡಿಯೋ ಅವಶ್ಯಕತೆನೇ ಇರಲ್ಲ. ಆ ಥರ ಏನಾದರೂ ಆಗುತ್ತೆ ನನಗೆ, ಒಳ್ಳೆ ದುಡಿಮೆನೇ ಆಗುತ್ತೆ. ಅಲ್ಲ ಈಗ ಇವಳನ್ನ ಯಾವ ಥರ ನಂಬಿಸಲಿ ನಾನು? ಏನು ಮಾಡೋದು ಅಂತಲೇ ತಿಳಿತಾ ಇಲ್ಲ. ಏನು ಮಾಡೋದು? ಒಟ್ಟು ಇವಳನ್ನ ಮದುವೆ ಆಗಲೇಬೇಕು. ಅಂದರೆ ಹೊಟ್ಟೆಗಿನ ಮಗು ತೆಗೆಸು ಅಂತ ಏನಾದರೂ ಹೇಳ್ಬೇಕು ಈಗ. ಅವ್ರ ಅತ್ತಿಗೆಮ್ಮ ಇದಕ್ಕೆ ಒಪ್ಪಂಗೆ ಕಾಣಲ್ಲ, ಮನೆಗೂ ಗೊತ್ತಾಗಬಾರ್ದಿದು. ಏನು ಮಾಡಲಿ ನೋಡೋಣ ಏನಾಗುತ್ತೆ. ಅಲ್ಲ ಫಸ್ಟು ಕಾಲ್ ಮಾಡಿಬಿಡೋಣ, ಒಬ್ಬಳೇ ಬಾ ಮಾತಾಡಬೇಕು ಅಂತ. ಅವಳ ಏನಾದರೂ ಮಾಡಿ ಸಮಾಧಾನ ಮಾಡಿದರೆ ಅವಳ ಅತ್ತಿಗೆಗೆ ಅವಳು ಹೇಳ್ಕೊತಾಳ್ಬೇಕಂದ್ರೆ ನೋಡೋಣ ತಡಿ, ಕಾಲ್ ಮಾಡ್ತೀನಿ ಅವಳಿಗೆ. ಪ್ರಿಯಾ, ರೆಡಿ ಆದ್ಯಾ? ನಾನು ರೆಡಿ ಆದೆ, ಹೋಗೋಣ ಈಗ. ಪ್ರವೀಣ್ ಕೇಳಬೇಕಿತ್ತು ಎಲ್ಲಿದ್ದಾರೆ, ಅವ್ರ ಮನೆ ಎಲ್ಲಿ, ಯಾವ ಕಡೆ ಹೋಗೋದು ಅಂತ. ಹೌದು, ನನಗೆ ಒಂದು ಮಾತು ಹೇಳು, ನೀನು ಪ್ರವೀಣರ ಅಮ್ಮನ ನೋಡಿದೀಯಾ ಯಾವಾಗಲಾದರೂ? ಅತ್ತಿಗೆ ಅದು ಅವನು ಯಾವಾಗೂ ನಿಮ್ಮ ಅಮ್ಮನ ತೋರಿಸು, ನಿಮ್ಮ ಮನೆ ಕರ್ಕೊಂಡು ಹೋಗು ಅಂದರೆ ಯಾವಾಗೂ ಇಲ್ಲ, ಅವ್ರ ಊರಲ್ಲಿಲ್ಲ, ಇಲ್ಲಿದ್ದಾರೆ ಅವ್ರಿಗೆ ಹೋಗಿದ್ದಾರೆ ಅಂತ ಹೇಳ್ತಿದ್ದ ಅತ್ತಿಗೆ. ಒಂದು ಸರಿನೂ ಕರ್ಕೊಂಡೋಗಿ ಅವ್ರ ಅಮ್ಮನ ಮೀಟ್ ಮಾಡಿಸ್ಲೇ ಇಲ್ಲ ಅವನು. ಅಯ್ಯೋ ಅಲ್ಲ, ಎಂಥ ಹುಚ್ಚುಡುಗಿರ್ಬೇಕು ಇವಳು. ಅವನು ಅವ್ರ ಅಮ್ಮನ ತೋರಿಸೇ ಇಲ್ವಂತೆ. ಅದು ಯಾವ ನಂಬಿಕೆ ಮೇಲೆ ಅವನ ಜೊತೆಗೆ ಅಷ್ಟು ಹತ್ರ ಆದ್ಲು ಅಂತ ಇವಳು. ಏನಪ್ಪ ಈಗಿನ ಕಾಲದ ಹುಡುಗಿಯರು, ನಿಜವಾಗ್ಲೂ ತಂದೆ ತಾಯಿ ಹತ್ರ ಬೆಳಿಬೇಕು ಮಕ್ಕಳು, ದೂರಿದ್ರಿ ಇದು ಹಾಡ. ಹೋಗಲಿ ಬಿಡು, ಕೇಳು ಎಲ್ಲಿ ಹೋಗೋದು, ಯಾವ ಏರಿಯಾ, ಏನು ಅಡ್ರೆಸ್ ಎಲ್ಲ ಕೇಳ್ಕೊ ಹೋಗೋಣಂತ. ಅದಕ್ಕೆ ಅವ್ನು ನೆನ್ಸಾಗತ್ತೀಗ ಅವನ ಕಾಲ್ ಮಾಡಾಯ್ತು ಅಂತ ಅಡ್ರೆಸ್ ಮಾತಾಡ್ತೀನಿ. ಹೌದಾ, ಚಲೋನ ಆಯ್ತು ನೋಡು, ಮಾತಾಡು. ಹಲೋ, ಹಾಂ ಹೇಳು ಪ್ರವೀಣ್. ಅದೇ ನಾವು ರೆಡಿ ಆಗಿದ್ವಿ, ಇವಾಗ ನಿಮ್ಮ ಮನೆಗೆ ಹೊರಡೋಣ ಅಂತ ನಿನಗೆ ಕಾಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನೀನೇ ಕಾಲ್ ಮಾಡಿದೆ ನೋಡು. ಎಲ್ಲಿದೆಯಾ ನೀನು? ನಿಮ್ಮ ಮನೆ ಅಡ್ರೆಸ್ ಯಾವ ಕಡೆ ಏನು ಅನ್ನೋದು ಕರೆಕ್ಟಾಗಿ ನನ್ನ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿಬಿಡು, ನಾವು ಬರ್ತೀವಿ. ಸಮಾಧಾನ ಪ್ರಿಯಾ, ಯಾಕಷ್ಟು ಅವಸರ ಮಾಡ್ತಾ ಇದೆಯಾ ನೀನು? ಅಲ್ಲ ನೀನು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ? ಮನೇಲಿ ನಾನು ಏನಂತ ಹೇಳಿ, ನಾನೆಲ್ಲ ಅವ್ರಿಗೆ ಹೇಳಿ ಅವ್ರನ್ನೆಲ್ಲ ರೆಡಿ ಮಾಡಿದ್ದೆ ಅಂದ್ರೆ ಹೌದಾ? ನಿಮ್ಮ ಅತ್ತಿಗೆ ಮನೆಗೆ ಕರ್ಕೊಂಬರಕ್ಕೆ ಚಲೋ ಆಗೈತಿ ಪ್ರಿಯಾ. ನಾನು ನಿನ್ನ ಹತ್ರ ಮಾತಾಡಬೇಕು, ಪ್ಲೀಸ್ ಹೊರಗೆ ಬಾ, ನಿಮ್ಮ ಮನೆ ರೋಡಲ್ಲೇ ಇದ್ದೀನಿ ನಾನು. ಅಲ್ಲ ಪ್ರವೀಣ್, ಈ ಥರ ಎಲ್ಲ ಮಾತಾಡಿದ್ರೆ ನಾನು ಏನು ತಿಳ್ಕೊಬೇಕು? ಪ್ರಿಯಾ ನನ್ನ ಅರ್ಥ ಮಾಡ್ಕೋ ಪ್ರಿಯಾ, ನೀನು ಪ್ಲೀಸ್ ನೀವು ಹೊರಗೆ ಬಾ, ನಾನು ನೀನು ಮಾತಾಡೋಣಂತ. ಸರಿ, ಆಮೇಲೆ ಇನ್ನೊಂದು ವಿಷಯ, ನೀನೊಬ್ಬಳೇ ಬಾ, ನಿಮ್ಮ ವೈನಿನ ಜೊತೆ ಕರ್ಕೊಂಡು ಬರಬೇಡ. ಸರಿ. ಏನಂತ ಹೇಳಿದ್ನಾ ಎಲ್ಲ? ಯಾವ ಕಡೆ ಹೋಗೋದಂತ ಹೋಗೋಣ? ಅದಕ್ಕೆ ಅದು ಅವ್ನು ನನ್ನ ಹತ್ರ ಏನೋ ಮಾತಾಡ್ಬೇಕಂತ, ಇಲ್ಲೇ ಹೊರಗೆ ಕೆಳಗದನಂತ. ಅದಕ್ಕೆ ಹೋಗಿ ನಾನು ಮಾತಾಡ್ಕೊಂಡು ಬರಲೇ? ನಾನು ಬರ್ತಿದ್ದೆ, ಯಾಕೆ? ಇಲ್ಲ, ಅದು ನಿನ್ನ ಹತ್ರ ಅಷ್ಟೇ ಮಾತಾಡ್ಬೇಕು, ನೀನೊಬ್ಬಳೇ ಬಾ, ನಿಮ್ಮ ಅತ್ತಿಗೆ ಮನೆ ಕರ್ಕೊಂಬರ್ಬೇಡ ಅಂತ ಅಂದಕ್ಕೆ ಏನೋ ಮಾತಾಡ್ಬೇಕಂತ ತಡ್ರಿ, ಹೋಗಿ ನೋಡ್ಕೊಂಬರ್ತೀನಿ. ಅಲ್ಲ ಈ ಹುಡುಗೇನೋ ಏನಪ್ಪ, ಅವನೇನು ಹೇಳ್ತಾನೋ, ಇವಳೇನು ಕೇಳ್ತಾಳೋ, ಇವಳು ಜೀವನ ಸರಿ ಮಾಡೋಣ ಅಂತ ನಾನು ಬಂದರೆ
ಇವಳು ನನ್ನ ಮಾತು ನೀಟಾಗಿ ಕೇಳಂಗಿಲ್ಲ. ಅವನ ಹತ್ರ ಇವಳೊಬ್ಬಳೆ ಹೋಗಿ ಮಾತಾಡೋಕೆ ಹೋದ್ರೆ ಅವನೇನಾದರೂ ಇವಳಿಗೆ ಏನಾದರೂ ಹೇಳಿ ಕಳಿಸಿದ ಅಂದರೆ ಇಲ್ಲ, ಏನಾದರೂ ಮಾಡಿ ಇವಳು ಜೀವನ ಸರಿ ಮಾಡಿ ಹೋಗ್ಬೇಕು ನಾವು ಊರಿಗೆ. ಅಲ್ಲ ಎಷ್ಟೊತ್ತಾಯ್ತು ನೋಡು ನಾನು ಇವಳಿಗೆ ಹೇಳಿ ಇನ್ನೂ ಬಂದಿಲ್ಲ. ಇಲ್ಲಿ ನಿಂತ್ಕೊಂಡನ್ನದ. ಪ್ರವೀಣ್, ಪ್ರಿಯಾ ನೀ ಬಂದ್ಯಾ? ಬಾ ಪ್ರಿಯಾ. ಹೇಳು ಪ್ರವೀಣ್, ಫೋನ್ ಮಾಡಿ ಒಬ್ಬಳೇ ಬಾ ಅಂತ ಹೇಳಿದೆ. ಯಾಕೆ ನಮ್ಮ ಅತ್ತಿಗೆಮ್ಮನ್ನ ನಾನು ಕರ್ಕೊಂಡ್ಬರ್ತಿದ್ದೆ, ಯಾಕೆ ಬೇಡ ಅಂದೆ ಅವ್ರನ್ನ ಬರೋದು ನೀನು? ಹಂಗಲ್ಲ ಪ್ರಿಯಾ, ನಾನು ನಿನ್ನ ಹತ್ರ ಅಷ್ಟೇ ಪರ್ಸ್ನಲ್ಲ ಮಾತಾಡಬೇಕಿತ್ತು. ನೀನು ನಿನ್ನೆ ಬಂದಾಗಿದ್ದಾನ ನಿಮ್ಮ ಅತ್ತಿಗೆಮ್ಮ ನಿನ್ನ ಜೊತೆನೇ ಇದ್ದಾರೆ. ಹಾಗಾಗಿ ಕಾಲ್ ಮಾಡಿದ್ರೂ ಅಲ್ಲೇ ಇರ್ತಾರಲ್ಲ, ಹಾಗಾಗಿ ನಿನ್ನ ಜೊತೆ ಮಾತಾಡಬೇಕು ಅಂತಲೇ ಬೆಳಗ್ಗೆನೇ ಬಂದು ಕಾಯ್ತಾ ಇದ್ದೆ. ಏನು ಮಾತಾಡೋದು ಅಂತಲೇ ಗೊತ್ತಾಗಲಿಲ್ಲ ಪ್ರಿಯಾ, ಹಾಗಾಗಿ ಫೋನ್ ಮಾಡಿ ಇಲ್ಲೇ ಬರೋಕ್ಕೆ ಹೇಳಿದೆ. ಸರಿ, ಇವಾಗ ಬಂದಿದ್ದೀನಲ್ವಾ, ಹೇಳು ಏನು? ಇವಾಗ ಹೋಗೋಣ ನಿಮ್ಮ ಮನೆಗೆ? ಅಲ್ಲ ಪ್ರಿಯಾ, ಯಾಕೆ ಈ ಥರ ಮಾಡ್ತಾ ಇದೆಯಾ ನೀನು? ಸಡನ್ನಾಗಿ ಈಗ ಮನೆಗೆ ಹೋಗೋಣ, ಅಲ್ಲೆಲ್ಲ ಹೇಳೋಣ ಮಾಡೋಣ ಅಂದರೆ ಅವ್ರು ಒಪ್ಕೊಳ್ಳಲ್ಲ ಪ್ರಿಯಾ, ಅರ್ಥ ಮಾಡ್ಕೊ ನೀನು. ಪ್ರವೀಣ್, ನೀನು ಈ ಥರ ಮಾತಾಡ್ತಾ ಇದೀಯಾ? ಅಲ್ಲ ನೀನು ಏನಂತ ಹೇಳಿದ್ದೆ ಅವಾಗೆಲ್ಲ? ಯಾರು ಅಡ್ಡಿ ಬಂದರೂ ನಮ್ಮಿಬ್ಬರು ಮದುವೆ ಆಗೋದು ತಡೆಯೋಕೆ ಯಾರ ಕೈಯಿಂದನೂ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದೆ. ಇವಾಗ ಈ ಥರ ಮಾತಾಡ್ತಿದ್ಯಾ ಪ್ರವೀಣ್ ನೀನು? ನಾನು ಇವಾಗ ಮನೆಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಪ್ರಿಯಾ. ಒಂದು ಕೆಲಸ ಮಾಡು, ನೀ ಇದು ಮಗುನ ತೆಗೆಸ್ಬಿಡು, ಆಮೇಲೆ ಬೇಕಂದರೆ ಮನೇಲಿ ಮಾತಾಡ್ಕೊಂಡು ನಾನು ಮದುವೆ ಆಗೋಣ ಅಂತ. ಇಲ್ಲ ಪ್ರವೀಣ್, ನಾನು ತೆಗ್ಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನನಗೆ ಆ ಮಗು ಮೇಲೆ ಎಮೋಷ್ನಲ್ ಇದೆ. ಅಲ್ಲ ಪ್ರವೀಣ್, ನಮ್ಮ ಮಗುನ ನೀನು ಈ ಥರ ತೆಗೆಸ್ಬೇಕು ಅಂತ ಮಾತಾಡ್ತಿದ್ದಿಲ್ಲ. ನಿನಗೇನು ಅನ್ನಿಸ್ತಾನೆ ಇಲ್ವಾ ಪ್ರವೀಣ್ ನಿನಗೆ? ಆಯಿತು ಆಯಿತು, ನಮ್ಮ ಮನೆಯಲ್ಲಿ ನಾನೇ ಮಾತಾಡಿಕೊಂಡು ನಿಮ್ಮ ಮನೆಗೆ ಕರ್ಕೊಂಡ್ಬರ್ತೀನಿ. ನೀನು ನಿಮ್ಮ ಮತ್ತಿಗೆ ಮನೆ ಕರ್ಕೊಂಡು ಊರಿಗೆ ಹೋಗು, ನಾನು ಬರ್ತೀನಿ ಅಂದರೆ ಯಾವಾಗ ಬರ್ತೀಯ? ನನಗೆ ಅದೆಲ್ಲ ಗೊತ್ತಿಲ್ಲ. ಇವತ್ತು ನಿಮ್ಮ ಮನೇಲಿ ಏನಿದ್ರು ಮಾತಾಡ್ಕೊಂಡು ಹೋಗೋದೆ. ಅರ್ಥ ಮಾಡ್ಕೋ ಪ್ರಿಯಾ, ಅಮ್ಮ ಇಲ್ಲ ಮನೆಯಲ್ಲಿ, ನಾನು ಹೇಳ್ತೀನಿ. ನಮ್ಮಪ್ಪ ಇದ್ದಾರಷ್ಟೇ, ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ ನಾನು, ಆಯಿತಾ? ನಾಳೆ ನೀನು ಪ್ಲೀಸ್ ಊರಿಗೆ ಹೋಗು, ನಾನು ನಾಳೆ ಕರ್ಕೊಂಡು ಬರ್ತೀನಿ. ನಾ ಎಷ್ಟು ಗಂಟೆ ಬರ್ತೀವಿ ಏನು ಅನ್ನೋದು ನೀನು ಮೆಸೇಜ್ ಮಾಡ್ತೀನಿ, ಆಯಿತಾ? ಹೌದಾ, ಸರಿ ತಗೋ. ನಮ್ಮ ಮನೇಲಿ ಹೋಗಿ ನಾನು ಅತ್ತಿಗೆ ಮನೆ ಹತ್ರ ಮಾತಾಡಿ ಮನೇಲಿ ಏನು ಮಾತಾಡೋದು ಏನು ಅನ್ನೋದನ್ನು ನೋಡ್ತೀನಿ. ಛೇ, ಅಲ್ಲ ಇವಳು ಏನು ಹೇಳಿದ್ರು ನನ್ನ ಮಾತನ್ನ ಕೇಳ್ತಾ ಇಲ್ವಲ್ಲ. ಅವಳ ಅತ್ತಿಗೆ ಮನೆ ಇವಳ ತಲೆ ಏನೇನು ತುಂಬಿಟ್ಟಿದ್ದಾಳೆ, ತೆಗೆಸ್ಬೇಡ ಹಂಗೆ ಹಿಂಗೆ ಅಂತ. ಇವಳನ್ನ ಏನು ಮಾಡೋದು ಅಂತಲೇ ತಿಳಿತಾ ಇಲ್ಲ. ಮದುವೆ ಆಗೋಣ, ಮದುವೆ ಆಗಿ ಕರ್ಕೊಂಬಂದು ಬೇಕಂದರೆ ಎಲ್ಲಿ ಬೇಕಲ್ಲಿ ಸಾಕ್ಸಕ್ಕೆ ಬರ್ತೈತಿ. ಇಲ್ಲ ಅಂದರೆ ಅವ್ರ ಅತ್ತಿಗೆಮ್ಮ ಮತ್ತೆ ಸುಮ್ಮನೆ ಕಂಪ್ಲೇಂಟ್ ಅಂತ ಏನಾದರೂ ಮಾಡಿದರೆ ಏನು ಮಾಡೋದು? ನೋಡೋಣ ಏನಾಗುತ್ತೋ. ಹೋಗಿದ್ದೆಲ್ಲ ಏನು ಹೇಳ್ದ ಇವಾಗ ಅವನು? ಮಾತಾಡ್ಕೊಂಬಂದ್ಯಾ? ಹೋಗೋಣ ಇವಾಗ? ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಕೇಳ್ಕೊಂಬರ್ಬೇಕಿತ್ತು, ಮತ್ತು ದಾರಿ ತಪ್ಪಾರ್ದಲ್ಲ, ಅದಕ್ಕೆ ಹೇಳಿದೆ. ಅದಕ್ಕೆ ಅದು ಅವನು ಊರಿಗೆ ಹೋಗ್ರಿ, ನಾನೇ ಊರಿಗೆ ಬರ್ತೀವಿ, ಯಾವಾಗ ನಾಳೆ ಬರ್ತೀವಿ ಎಷ್ಟೊತ್ತಿಗೆ ಅನ್ನೋದನ್ನ ಫೋನ್ ಮಾಡ್ತೇನೆ ಇಲ್ಲ ಮೆಸೇಜ್ ಮಾಡ್ತೇನೆ ಅಂತ ಹೇಳ್ದ ಅದಕ್ಕೆ. ಇವಾಗ ಏನು ಮಾಡೋಣ ಅದಕ್ಕೆ ನಾವು? ಅಯ್ಯೋ ಅಲ್ಲ ಪ್ರಿಯಾ, ನಿನಗೆ ಗೊತ್ತಾಗಲ್ವಾ? ಊರಿಗೆ ಹೋಗೋದಾ? ಅವ್ರ ಮನೆಗೆ ಹೋಗಿ ಹೋಗೋದು, ಅವ್ರ ಮನೆಗೆ ಹೋಗಿ ಬರೋಣ, ಹಂಗೆ ಹೋಗೋಕ್ಕಾಗಲ್ಲ. ಅಲ್ಲ ನಿನಗೆ ಏನಂತ ಹೇಳಬೇಕು ಅಂತ ಅಲ್ಲ ಹೇಳಕ್ಕೆ ಬರಲಿಲ್ಲ ಏನು ನಿನಗೆ? ಇಲ್ಲ ಹಂಗೆ ಅಲ್ಲಿ ಏನಂತ ಹೇಳೋದು ಊರಾಗೀಗ? ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಬೇಕು ಅದಕ್ಕೆ, ಇಲ್ಲ ಅಂದರೆ ಆಗಲ್ಲ. ನಾನೇ ಎಲ್ಲ ಹೇಳ್ತೀನಿ, ಬರ್ರಿ, ನನ್ನ ಕಡೆಯಿಂದ ತಪ್ಪಾಗೈತಲ್ಲ, ನಾನೇ ಎಲ್ಲ ಹೇಳ್ತೀನಿ. ಅಲ್ಲ ಪ್ರಿಯಾ, ನೀನು ಏನು ಮಾತಾಡ್ತಿದ್ದೀಯಪ್ಪ? ನನಗಂತೂ ಒಂದು ಅರ್ಥ ಆಗ್ತಾನೆ ಇಲ್ಲ. ಅಲ್ಲ ಊರಿಗೆ ಇದು ಮಾಡಿಕೊಂಡು ಇಲ್ಲಿ ಎಲ್ಲ ಅವ್ರ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಅಂದರೆ ನೀನು ಸಡನ್ನಾಗಿ ಅವನ ಜೊತೆ ಮಾತಾಡ್ಕೊಂಬಂದು ಊರಿಗೆ ಹೋಗೋಣ ಅಂತ ಹೇಳ್ತಾ ಇದೆಯಲ್ಲ, ಏನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಇವಾಗ. ಮತ್ತೆ ಫೋನ್ ಮಾಡ್ತಾ ಇದ್ದಾನೆ ಇವಾಗ, ತಡ್ರಿ ಒಂದು ನಿಮಿಷ ಮಾತಾಡ್ತೀನಿ. ಹಲೋ ಪ್ರಿಯಾ, ಹೊರಟಿದ್ರಾ? ಇನ್ನೂ ಇಲ್ಲ, ಇವಾಗ ಹೋಗಬೇಕು. ಸರಿ, ನೀವು ಹೋಗ್ರಿ, ನಾಳೆ ಎಷ್ಟೊತ್ತಿಗೆ ಅನ್ನೋದನ್ನು ಫೋನ್ ಮಾಡ್ತಾನೆ ನನ್ನ ಹತ್ರ. ಸರಿ, ನಾಳೆ ಫೋನ್ ಮಾಡಿಬಿಡು, ಎಷ್ಟೊತ್ತಿಗೆ ಬರ್ತೀರಾ ಅನ್ನೋದನ್ನು, ಅಂದರೆ ರೆಡಿ ಆಗಿರ್ತೀವಿ ನಾವು. ಸರಿ, ಮನೇಲೆಲ್ಲ ಮಾತಾಡ್ಕೊಂಡು ರಾತ್ರಿ ಮೆಸೇಜ್ ಮಾಡು ಊರಿಗೆ ಹೋಗಿ ಮುಟ್ಟಿದ ಮೇಲೆ. ಸರಿ, ಅದೇ ಊರಿಗೆ ಹೋಗಿ ಮುಟ್ಟಿ ಫೋನ್ ಮಾಡಿರಿ ಅಂತ ಹೇಳಿದಾನೆ. ನಾವು ಹೋಗೋಣ ಬರ್ರಿ ಅದಕ್ಕೆ. ನೋಡೋಣ, ನಾನು ನಾನೇ ಬರ್ದಾಗಿದ್ದಂಗೆ ಆಗುತ್ತೆ ಅದಕ್ಕೆ. ಊರಿಗೆ ಹೋಗಿ ಬರ್ತಾನೆ ಅಂತ ಹೇಳಿದಾನಲ್ಲ, ಬರಲಿಲ್ಲ ಅಂದರೆ ಮುಂದೆ ಮಾತಾಡೋಕೆ ಬರುತ್ತೆ ಅದಕ್ಕೆ. ಸರಿ ತಗೋ, ಹೋಗೋಣ ನೋಡಿ.